ಬೈಂದೂರಿನ ವಿಭೂತಿ ಜಡ್ಡು ಎಂಬಲ್ಲಿಯ ಬಾಡಿಗೆಯ ಮನೆಯೊಂದರಲ್ಲಿ ತನ್ನ ಮಕ್ಕಳು ಹಾಗೂ ಯುವಕನೊಬ್ಬನೊಂದಿಗೆ ವಾಸಿಸುತ್ತಿದ್ದ ಮಹಿಳೆಯರು ನಿನ್ನೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಮಹಿಳೆಯ ಸಾವಿನ ಬಗ್ಗೆ ಕೊಲೆ ಶಂಕೆ ವ್ಯಕ್ತವಾಗಿದೆ. ಮಹಿಳೆಯ ಕುತ್ತಿಗೆಯಲ್ಲಿ ಗಾಯದ ಗುರುತು ಇರುವುದರಿಂದ ಕೊಲೆ ಮಾಡಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ನಾಗರತ್ನ ಎಂಬ ಮಹಿಳೆಯೇ ಸಂಶಯಾಸ್ಪದವಾಗಿ ಸಾವಿಗೀಡಾದವರು. ನಾಗರತ್ನ ಕೊಲ್ಲೂರು ಮೂಲದವರಾಗಿದ್ದು, ಈಕೆಯ ಗಂಡ ಕೆಲವು ವರ್ಷದಿಂದೀಚೆ ಈಕೆಯಿಂದ ದೂರವಾಗಿದ್ದರು. ಆ ನಂತರ ನಾಗರತ್ನ ತನ್ನ ಇಬ್ಬರು ಮಕ್ಕಳೊಂದಿಗೆ ಹಾಗೂ ಪರಿಚಯದ ನವೀನ್ ಎಂಬ ಬ್ರಹ್ಮಾವರ ಮೂಲದ ಯುವಕನೊಂದಿಗೆ ಬೈಂದೂರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸುತ್ತಿದ್ದರು. ಆಕೆಯ ಕುಟುಂಬದವರ ಹೇಳಿಕೆಯಂತೆ ನವೀನ್ ಆಗಾಗ ಕುಡಿದು ಬಂದು ನಾಗರತ್ನ ಹಾಗೂ ಅವರ ಮಕ್ಕಳಿಗೆ ಹೊಡೆಯುತ್ತಿದ್ದ ಎನ್ನಲಾಗಿದೆ. ಘಟನೆ ಅಂದರೆ ಅವರ ಬಾಡಿಗೆ ಮನೆಗೆ 2 ತಿಂಗಳಿಂದ ಇಲ್ಲೇ ಇದ್ರಂತೆ. ಏನಾಯ್ತು ಅಂತಲೇ ಗೊತ್ತಿಲ್ಲ, ಆದರೆ ಅವರ ಡೆತ್ ಆಗಿದ್ರೆ ಅದು ಅನುಮಾನ ಆಗಿ ಕಾಣ್ತಾ ಇದೆ. ಈಗ ಬಾಡಿ ನೋಡಿದರೆ ನಾವು ನಾವು ಈಗ ಪೋಸ್ಟ್ ಮಾರ್ಟಮ್ ಬಂದರಿಗೆ ನೋಡೋಕೆ ಬಂದರೆ ನೋಡೋದಷ್ಟೇ, ನಮ್ಗೆ ಕಾಂಬ ಸಿಗಲಿಲ್ಲ, ಬಾಡಿ ಕರೆಕ್ಟಾಗಿ ಸಿಗಲಿಲ್ಲ. ಈಗ ಮಾತ್ರ ನೋಡಿತ್ತು, ಆದರೆ ಸ್ವಲ್ಪ ಅನುಮಾನ ಕಾಣ್ತಾ ಇದೆ. ಈಗ ಅವರು ಇಬ್ಬರು ಯಾರು ಗಂಡ ಹೆಂಡತಿ ಆಗಿದ್ರು? ಅವರು ಗಂಡ ಹೆಂಡತಿ ಅಲ್ಲ, ಅವರು ಬೇರೆ ಹುಡುಗ. ಒಬ್ಬರು ಬಂದು ಹೆಸರೇನು? ಅವ್ರ ಹೆಸರು ವಿನಯ್ ಅಲ್ಲ, ನವೀನ್. ಇವ್ರ ಹೆಸರು ನಾಗರತ್ನ. ಎಷ್ಟು ಟೈಮಿಂದ ಅವರು ಎಲ್ಲಿ ವಾಸವಾಗಿದ್ದು? ಬ್ರಹ್ಮಾವರದಲ್ಲಿ ವಾಸವಾಗಿದ್ರಂತೆ. ಅಲ್ಲಿ ಸ್ವಲ್ಪ ಗಂಡನ ಮನೆಯಲ್ಲಿ ಸ್ವಲ್ಪ ಕಿರುಕುಳ ಆಗಿ ಇಲ್ಲಿ ರೂಮ್ ಮಾಡ್ಕೊಂಡು ಇದ್ರಂತೆ ಅವರು. ನಾವು ಕೇಳಿದ್ದಷ್ಟೇ, ಏನಾಯ್ತು ಅಂತ ಗೊತ್ತಿಲ್ಲ. ಯಾವಾಗ ಆಗಿದ್ದು ಘಟನೆ? ನಿನ್ನೆ ಬೆಳಿಗ್ಗೆ ಒಂದು 10 ಗಂಟೆ. ನಿಮ್ಗೆ ಗೊತ್ತಾಗಿದ್ದು ಮನೆಯವರಿಗೆ? 2 ಗಂಟೆ. ನಾಗರತ್ನ ಮನೆಯವರಿಗೆ ಗೊತ್ತಾಗಿದ್ದು 2 ಗಂಟೆ. 2 ಗಂಟೆ. ಅವಾಗ ನೀವು ಬಂದಿತ್ತು ನಾವು ಕಡೆ ಪೊಲೀಸರಿಗೆ ಹೇಳಿ? ಪೊಲೀಸರಿಗೆ. ಈಗ ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡಲಿಕ್ಕೆ? ಇಲ್ಲಿ KMCಗೆ ಕರ್ಕೊಂಡೋಗಿದ್ರು. ಈಗ ಪೋಸ್ಟ್ ಮಾರ್ಟಮ್ ಎಂತ ಹೇಳ್ತೀರಿ? ಯಾರು ಈ ನವೀನ್ ಅನ್ನೋನ ಮೇಲೆ ನಿಮಗೆ ಅನುಮಾನ ಉಂಟಾ? ಅನುಮಾನ ಇದೆ ಸರ್. ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಯಾವುದು? ದೇಹದಲ್ಲಿ ಸ್ವಲ್ಪ ತೋರ್ತಿದೆ, ಗಾಯ ತೋರ್ತಿದೆ. ಅದಕ್ಕೆ ಸ್ವಲ್ಪ ಅನುಮಾನ ಇದೆ ಸರ್. ಈ ಬಗ್ಗೆ ನೀವು ಸರಿಯಾದ ತನಿಖೆಗೆ ಆಗ್ರಹಿಸ್ತೀವಿ. ಕರೆಕ್ಟ್ ಮಾಡಿ ರೆಡಿ ಮಾಡಿ ಕಳಿಸಿ, ದೋಸೆ ಮಳೆಲ್ಲ ಮಾಡಿ ತಲೆ ಎಲ್ಲ ಬಾಚಿ ಕಲಿಸಿ ಕೊಟ್ಟಿದ್ವಿ. ಬಿಟ್ಟು ಬಂದಿದ್ದೀರ ರೋಡ್ ತನಕ. ಮತ್ತು ಮನೆಗೆ ಹೋದಳು ಕರೆಕ್ಟ್. ಮತ್ತು ನಾವು 3 ಗಂಟೆಗೆ ಶಾಲೆಯಿಂದ ಬಂತು. ಅಷ್ಟೊತ್ತಿಗೆ ಅಮ್ಮ ಇರಲ್ಲ. ಅಷ್ಟೊತ್ತಿಗೆ ಅವರು ಮಂಗಳೂರಿಗೆ ಹೋಯಿತು, ಆಸ್ಪತ್ರೆಗೆ ಹೇಳಿ. ನೀವು ಹೋಗುವಾಗ ಇಲ್ಲ? ಇಲ್ಲ, ಖಾಲಿ ಬಾಗ್ಲಾಕದ್ದು. ಆಸ್ಪತ್ರೆ ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾ? ಕರ್ಕೊಂಡು ಹೋಗಿ ಗೊತ್ತಿಲ್ಲ. ನೀವು ಹೊರಗೆ ಇದ್ರಿಯಾ? ನೀವು ಸ್ಕೂಲಿಂದ ಬಂದವರು ಹೊರಗೆ ಇದ್ರಿಯಾ? ಇಲ್ಲ, ಖಾಲಿ ಬಾಗ್ಲಾಕದ್ದು. ಚಿಲ್ಕ ಹಾಕಿತ್ತಾ? ಅವ್ರು ಯಾರೂ ಇರಲಿಲ್ಲ, ನಿಮ್ಮ ಅಮ್ಮನೂ ಇರಲಿಲ್ಲ. ಎಂಥದ್ದು ನಿಮಗೆ ವಿಷಯನೇ ಗೊತ್ತಾಗಿಲ್ಲ ಎಂತ ಅಂತೇಳಿ? ಇವತ್ತು ಗೊತ್ತಾಗಿಲ್ಲ. ನೀವು ಎಲ್ಲಿ ಇರೋದು? ಇವರೊಟ್ಟಿಗೆ ಇರೋದಲ್ಲ, ಅಮ್ಮನೊಟ್ಟಿಗೆ ಇರೋದಲ್ಲ? ಅವರು ಇರ್ತಿದ್ರಲ್ಲ ಅವಾಗ? ಹುಡುಗ ಇರ್ತಿದ್ರು. ಎಂತ ಆಗಿದೆ ನಿಮ್ಗೆ ಗೊತ್ತೇ ಇಲ್ಲ ಬರುವಾಗ? ನೀವು ಮಧ್ಯಾಹ್ನ ಸಂಜೆ ಬಂದಾಗ ಗೊತ್ತಿಲ್ಲ ನಿಮಗೆ ಎಂತ ಅಂತ? ಜಗಳ ಎಂತ ಮಾಡಿದ್ರಾ ಮೊದಲಿನ ದಿವಸ? ಹೌದಾ? ಅಂದರೆ ಕುಡಿದು ಬರ್ತಿದ್ರಾ? ಜಗಳ ಮಾಡ್ತಿದ್ರ? ಮೊದಲೆಲ್ಲ ಹೊಡಿತಿದ್ದ. ನೈಟ್ ಏನು ಮಾಡಿದ್ವಿ? ನೈಟ್ ಅಮ್ಮಂಗೆ ಕಾಟಿಂದ ಕೆಳಗೆ ಬರುದ್ದ. ಹಾಂ. ಕೈಯಲ್ಲಿ ದೂಡಿ ಕೆಳಗೆ ಹೊತ್ತ. ಅದೆಲ್ಲ ಹೊಡೆಯೋದೆಲ್ಲ ಇತ್ತು. ನೀವಂದರೆ ನಿಮಗೆ ದಿವಸ ಗಲಾಟೆ ಇರೋದ್ರಿಂದ ನೀವು ಹಾಗೆ ಡೌಟ್ ಇತ್ತು ನಿಮಗೆ ಅಲ್ಲ? ನಿಮ್ಗೆ ಹೊಡಿತಿದ್ದು? ಮಕ್ಕಳಿಗೂ ಹೊಡಿತಿದ್ದ? ನಮಗೂ ಹೊಡಿತಿದ್ದ, ತಮ್ಮಂಗೆ ಜೋರು ಮಾಡ್ತಿದ್ದ, ಅಮ್ಮಂಗೂ ಹೊಡಿತಿದ್ದ. ಹೀಗೆ ಶವವಾಗಿ ಮಲಗಿರುವ ನಾಗರತ್ನನನ್ನ ನವೀನನೇ ಕುತ್ತಿಗೆ ಹಿಚಿಕ್ಕಿ ಸಾಯಿಸಿರಬಹುದು ಎಂಬ ಅನುಮಾನ ಆಕೆಯ ಕುಟುಂಬದವರಿಗಿದೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ಮಣಿಪಾಲ KMCಗೆ ಸಾಗಿಸಲಾಗಿದೆ. ಬೈಂದೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.